ನಮಸ್ತೆ ಫ್ರೆಂಡ್ಸ್, ವಿ ಆರ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಯಾವುದೇ ಟೈಮಲ್ಲಾಗಲಿ, ಯಾವುದೇ ಹೊತ್ತಲ್ಲಾಗಲಿ, ಯಾವುದೇ ಸೀಸನಲ್ಲಾಗಲಿ ನಮ್ಮ ಒಂದೇ ಕಾಂಬಿನೇಷನ್ ಅಂದರೆ ನಮ್ಮ ಟೊಮೊಟೊ ಗೊಜ್ಜು ಕಣ್ರಿ. ಇಂಥದೇ ಟೈಮು, ಇಂಥದೇ ಸೀಸನು ಅನ್ನೋದಿಲ್ಲ. ಅದರಲ್ಲೂ ಈ ರೀತಿಯಾಗಿ ಮಾಡಿಕೊಟ್ರೆ ಅಂತೂ ಒಂದು ಟೈಮ್ ತಿನ್ನೋರು 2 ಟೈಮ್ 3 ಟೈಮ್ ತಿಂತಾರೆ ಕಣ್ರಿ. ಈ ಟೊಮೊಟೊ ಗೊಜ್ಜು ಯಾವ ರೀತಿ ಮಾಡೋದು ಅಂತ ನೋಡೋಣವಾ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು 100 ಗ್ರಾಮ್ ಎಣ್ಣೆ ಸೇರಿಸ್ಕೊಂಡಿದ್ದೀನಿ. ಹಾಗೆ ಎಣ್ಣೆ ಬಿಸಿ ಆದ ನಂತರ 1 ಟೀ ಸ್ಪೂನು ಸಾಸಿವೆ ಸೇರಿಸ್ಕೊಬೇಕಾಗುತ್ತೆ ಕಣ್ರಿ. ನೀವಿಲ್ಲಿ ಕೇಳ್ಬೋದು, ಏನಪ್ಪ ಈ 100 ಗ್ರಾಮ್ ಎಣ್ಣೆ ಸೇರಿಸ್ಕೊಂಡಿದ್ದಾರೆ ಅಂತ. ಅರ್ಧ ಕೆಜಿ ಟೊಮೊಟೊಗೆ ಗೊಜ್ಜು ಮಾಡ್ತಾ ಇರೋದ್ರಿಂದ ಇಷ್ಟು ಸೇರಿಸಲೇಬೇಕು ಕಣ್ರಿ. ನಿಮ್ಗೆ ಜಾಸ್ತಿ ಅನ್ನೋದಾದರೆ ಕಡಿಮೆ ಸೇರಿಸ್ಕೊಳ್ಳಿ, ಏನು ತೊಂದರೆ ಇಲ್ಲ. ಸಾಸಿವೆ ಎಲ್ಲ ಸಿಡಿದ ನಂತರ 1 ಟೀ ಸ್ಪೂನ್ ಜೀರಿಗೆ ಸೇರಿಸ್ಕೊಬೇಕಾಗುತ್ತೆ ಕಣ್ರಿ. ಹಾಗೆ 1 ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಬೆಳ್ಳುಳ್ಳಿನ ಜಜ್ಜಿ ಸೇರಿಸ್ಕೊಬೇಕಾಗತ್ತೆ. ಘಮ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಜಜ್ಜಿ ಸೇರಿಸೋದ್ರಿಂದ ಕಣ್ರಿ. ಹಾಗೆ 1 ಕಡ್ಡಿ ಕರ್ಬೇವಿನ ಸೊಪ್ಪು ಸೇರಿಸ್ಕೋಬೇಕಾಗತ್ತೆ. 4 ಹಸಿರು ಮೆಣಸಿನ್ಕಾಯಿನ ಈ ಥರ 2 ಭಾಗ ಮಾಡಿ ಸೀಳಿ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ದಯವಿಟ್ಟು ನಮ್ಮ ವಿ ಆರ್ ಕುಕಿಂಗ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದು ಲೈಕ್ ಕೊಡಿ. ವಿಡಿಯೋನ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಶೇರ್ ಮಾಡಿ. ಹಾಗೆ ನೋಡಿ, 2 ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ನಿಜಕ್ಕೂ ಕಣ್ರಿ, ಈ ಟೊಮೊಟೊ ಗೊಜ್ಜಂತೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಚಪಾತಿ, ಪೂರಿ, ದೋಸೆ, ಇಡ್ಲಿ, ಬಿಸಿ ಬಿಸಿ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಅರ್ಧ ಕೆಜಿ ಟೊಮೆಟೊನ ಈ ರೀತಿ ಹಚ್ಕೊಂಡು ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಣ್ರಿ. ಹಾಗೆ ಟೊಮೊಟೊ ಬೇಯಕ್ಕೆ ಈಸಿ ಆಗಲಿ ಅಂತ ಈ ಥರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಉಪ್ಪೆಲ್ಲ ಸೇರಿಸಿದ ನಂತರ ಮುಚ್ಚಳ ಮುಚ್ಚಿ 10 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ ಕಣ್ರಿ. ನೀವು ಇಲ್ಲಿ ಉಪ್ಪು ಜಾಸ್ತಿ ಅಂದ್ಕೊಳ್ತಾ ಇದ್ರೆ ಕಡಿಮೆ ಸೇರಿಸ್ಕೊಳ್ಳಿ. ಆದರೆ ಇಷ್ಟು ಉಪ್ಪು ಸೇರಿಸೋದ್ರಿಂದ ಟೊಮೊಟೊ ಗೊಜ್ಜು ಹುಳಿ ಬರಲ್ಲ ಕಣ್ರಿ. ಹಾಗೆ 10 ನಿಮಿಷ ಆದಮೇಲೆ 1 ಟೀ ಸ್ಪೂನಷ್ಟು ಸಾಂಬಾರಿಗೆ ಸೇರಿಸ್ತೀವಲ್ಲ ಸಾಂಬಾರು ಪುಡಿ, ಹಾಗೆ 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ಅಂದರೆ ಅಚ್ಚಕಾರದ ಪುಡಿ ಸೇರಿಸಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಅರ್ಧ ಗ್ಲಾಸ್ ನೀರು ಸೇರಿಸ್ಕೊಂಡು ಎಲ್ಲ ಒಂದ್ಸರಿ ಮಿಕ್ಸ್ ಮಾಡಿ 5 ನಿಮಿಷ ಕುದಿಸ್ಕೊಂಡ್ರೆ ನಮ್ಮ ಸೂಪರ್ ಟೇಸ್ಟಿಯಾಗಿರುವಂಥ ಟೊಮೊಟೊ ಗೊಜ್ಜು ಬೇಗನೆ ಸಿದ್ಧವಾಗುತ್ತೆ ಕಣ್ರಿ. ಅರ್ಧ ಕೆಜಿ ಟೊಮೊಟೊನ ಹಚ್ಕೊಂಡ್ರೆ 2 ಈರುಳ್ಳಿ ಹಚ್ಕೊಂಡ್ರೆ ಬೇಗನೆ ಅಂದರೆ ಬೇಗನೆ ಸಿದ್ಧವಾಗುತ್ತೆ ಕಣ್ರಿ. ಪೂರಿ, ಚಪಾತಿ, ಇಡ್ಲಿ, ದೋಸೆ, ಬಿಸಿ ಬಿಸಿ ಅನ್ನಕ್ಕಂತೂ ಸೂಪರಾಗಿರುತ್ತೆ ಕಣ್ರಿ. ಎಲ್ಲ ಟೈಮಲ್ಲೂ ಎಲ್ಲ ಟಿಫನ್ಗಾಗಲಿ, ಮಧ್ಯಾಹ್ನ ಊಟಕ್ಕಾಗಲಿ ರಾತ್ರಿ ಡಿನ್ನರ್ಗಾಗಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಕಣ್ರಿ. ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡ್ತೀರಲ್ಲ. ಇನ್ನಷ್ಟು ಈಸಿ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.